ವಾಗಿ ದೊರೆತಿರುವುದು ತಮ್ಮ ಭಾಗ್ಯ ಮಾತ್ರವಲ್ಲ, ಅದು ನಮ್ಮೆಲ್ಲರ ಭಾಗ್ಯ. ಕರ್ನಾಟಕ ಸಂಗೀತ, ಭಾರತೀಯ ಸಂಗೀತ ಮತ್ತು ರಂಗಭೂಮಿ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಗಮನೀಯ ಸಾಧನೆ ಮಾಡಿರುವ ತಮ್ಮನ್ನರಸಿ ಬಂದಿರುವ 10 ಬಿರುದುಗಳು ತಮ್ಮ ಸರಳತೆ, ಸೌಜನ್ಯತೆ, ವಿದ್ವತ್ತಿಗೆ ಸಂದ ಗೌರವ. ಕರ್ನಾಟಕ ಸಂಗೀತ ವಿದ್ವಾಂಸರದ್ದೇ ಆದ ಸಂಸ್ಥೆ ಕರ್ನಾಟಕ ಗಾನಕಲಾ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗಿ ಗಾನಕಲಾಭೂಷಣರಾದ ತಾವು ಇಂದು ಸಂಸ್ಥೆಯ ಅಧ್ಯಕ್ಷರಾಗಿ ಸಂಗೀತ ಕ್ಷೇತ್ರಕ್ಕೆ ಮಾಡುತ್ತಿರುವ ಅನನ್ಯ ಸೇವೆ ಅನುಪಮವಾದದ್ದು. ತಮ್ಮ ಹುಟ್ಟೂರಾದ ರುದ್ರಪಟ್ಟಣದಲ್ಲಿ ಸಂಗೀತ ದೇವಾಲಯ, ಬೆಳೆದ ಊರಾದ ಬೆಂಗಳೂರಿನಲ್ಲಿ ಶ್ರೀ ವಾದಿರಾಜ ಕಲಾಭವನ ನಿರ್ಮಿಸಿರುವ ತಾವು ಸಮಾಜ 100 ಕಾಲ ಸ್ಮರಿಸುವಂತಹ ಕೊಡುಗೆ ನೀಡಿದ್ದೀರಿ. ಇವೆಲ್ಲಕ್ಕೂ ಮಿಗಿಲಾಗಿ ಹೃದಯ ವೈಶಾಲ್ಯತೆ, ಸರಳತೆ, ಮಾನವೀಯ ಸಂಬಂಧಗಳಿಗೆ ಹೊಸ ಆಯಾಮ ನೀಡಿ ಸರ್ವಧರ್ಮ, ಸರ್ವಗುಣ, ಸರ್ವರನ್ನೂ ಪ್ರೀತಿಯ ತೆಕ್ಕೆಯಲ್ಲಿ ಸೆಳೆದುಕೊಳ್ಳುವ ತಮ್ಮ ಸದ್ಗುಣ ಎಲ್ಲ ಸಾಧನೆಗಳಿಗೆ ಕಳಶಪ್ರಾಯದಂತೆ. ತಮ್ಮ ಈ ಸಾಧನೆಗಳ ಗರಿಗಳ ಜೊತೆಗೆ ಸಂಗೀತ ವಿದ್ಯಾಸಾಗರ ಶ್ರೀ ಆರ್ ಕೇಶವಮೂರ್ತಿ ಫೌಂಡೇಶನ್ ತಮ್ಮ ಗುರುಸ್ಮೃತಿ ವಾರ್ಷಿಕ ಸಂಗೀತೋತ್ಸವದಲ್ಲಿ ಸಾಧನಾಚಾರ್ಯ ಬಿರುದು ಗೌರವಗಳನ್ನು ಎಲ್ಲ ಅಭಿಮಾನಿ ಶಿಷ್ಯ ಸಮ್ಮುಖದಲ್ಲಿ ತಮಗೆ ಸಮರ್ಪಿಸುತ್ತಿದೆ. ಸಂಗೀತ ವಿದ್ಯಾಸಾಗರ ಶ್ರೀ ಆರ್ ಕೇಶವಮೂರ್ತಿ ಫೌಂಡೇಶನ್ ಪರವಾಗಿ ಸಂಚಾಲಕ ಎನ್ ವೆಂಕಟೇಶ್. ಅರಕಲಗೂಡು ಸಾಹಿತ್ಯ ಸಮ್ಮೇಳನ ಸಮಿತಿಯ ಪರವಾಗಿ ಸಾಧನಾಚಾರ್ಯ ಸಂಗೀತ ಸಾಮ್ರಾಟ್ ಶ್ರೀ ಕೆ ಪದ್ಮನಾಭ ಅವರಿಗೆ ಗೌರವ ಸಮರ್ಪಣೆ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಡಾಕ್ಟರ್ ಅನಕ್ರು ರವರ ತವರೂರಿಂದ ಬಂದಿದ್ದೀವಿ. ನಮ್ಮ ವಿದ್ವಾನ್ ಸಂಗೀತ ಸಾಮ್ರಾಟ್ ಕೆ ಪದ್ಮನಾಭ ಅವರ ಗುರುಗಳ ಅಭಿಮಾನಿಗಳು ಸಹ ನಾವು ಅರಕಲಗೂಡು ತಾಲೂಕಿಂದ ಬಂದಿದ್ದೀವಿ. ಅವರ ನೇತೃತ್ವದಲ್ಲಿ ಒಂದು ಅಭಿಮಾನಿ ಬಳಗನ ಕೂಡ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನಂತಂದರೆ, ತುಂಬ ಹಿಂದುಳಿದಿರ್ತಕ್ಕಂಥ ಇವರಿಗೆಲ್ಲ ಶೌಚಾಲಯ ನಿರ್ಮಾಣ ಮಾಡೋ ಅಂಥದ್ದು, ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಕೆಲಸಗಳನ್ನು ಕೊಡಿಸ್ಕೊಡೋ ಅಂಥದ್ದು, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಬಟ್ಟೆಗಳ ವಿತರಣೆ, ಅಂಧ ಮಕ್ಕಳಿಗೆ ಆದ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಈ ಅಭಿಮಾನಿ ಬಳಗದ ಉದ್ದೇಶ ಆಗಿರುತ್ತೆ. ಡಾಕ್ಟರ್ ಅನಕ್ರೂರ್ ಅವರ ತವರೂರಿನಲ್ಲಿ ಅಕ್ಟೋಬರ್ 6ರಂದು ಇಡೀ ಹಾಸನ ಜಿಲ್ಲೆಯಲ್ಲೇ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ನಮ್ಮ ಗುರುಗಳು ವಹಿಸ್ಕೊಂಡಿದ್ದರು. ಅದು ಕರ್ನಾಟಕ ಇತಿಹಾಸದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಈ ಅರಕಲಗೂಡು ಕೆ ಪದ್ಮನಾಭ ಗುರುಗಳವರ ಅಭಿಮಾನಿಗಳಿಂದ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದೊಂದು ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದೀವಿ ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಸಂತಸ ಎಂದರೆ
ಇತರರ ಸುಖ ಸಂತೋಷಕ್ಕಾಗಿ ನಿತ್ಯವೂ ಶ್ರಮಿಸುವುದು ಎನ್ನುವ ಮಾತಿದೆ. ಹೀಗೆ ಸಮಾಜದ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿರುವವರು ಲೋಕ ಶಿಕ್ಷಣ ಟ್ರಸ್ಟ್ ಧರ್ಮದರ್ಶಿಗಳು ಸಮಾಜ ಸೇವಕರು ಆದ ಶ್ರೀ UB ವೆಂಕಟೇಶ್. ಈ ಸಂದರ್ಭದಲ್ಲಿ ಅವರಿಂದ ಒಂದೆರಡು ಮಾತುಗಳು. ಎಲ್ಲರಿಗೂ ನಮಸ್ಕಾರ. ನೆರೆದಿರುವ ತಾಯಂದಿರೆ, ಅಕ್ಕತಂಗಿರೆ, ಅಣ್ಣ ತಮ್ಮಂದಿರೆ, ಹಿರಿಯರಾದ ಶ್ರೀ RK ಪದ್ಮನಾಭನ್ರವರೇ, ವೇಣುಗೋಪಾಲ್ರವರೇ, RR ಕೇಶವಮೂರ್ತಿ ಫೌಂಡೇಶನ್ ಸಂಚಾಲಕರಾದ ಶ್ರೀ ವೆಂಕಟೇಶ್ರವರೇ, ಎಲ್ಲ ಸ್ನೇಹಿತರೆ, ಸುಂದರ ಸಮಾರಂಭ, ಸುಂದರ ಮುಂಜಾನೆ. ನಾವೆಲ್ಲ ಕಾರ್ಯಕ್ರಮಗಳಿಗೆ ಹೋದರೆ ಲಕ್ಷ್ಮೀ ಕಾರ್ಯಕ್ರಮಗಳಿಗೆ ಹೋಗ್ತೀವಿ. ಹೆಚ್ಚಾಗಿ ದುಡ್ಡು ಸಿಗುವಂಥದ್ದು, ದುಡ್ಡು ಖರ್ಚಾಗುವಂಥದ್ದು. ಭಾಳ ಅಪರೂಪವಾಗಿ ಸರಸ್ವತಿ ನೆನೆಸ್ಕೊಂಡು ಸರಸ್ವತಿ ಧ್ಯಾನದಲ್ಲಿ ಮಗ್ನ ಆಗುವಂಥ ಕಾರ್ಯಕ್ರಮ ಸಿಕ್ಕಿದೆ. ಇದರಿಂದ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮಗಳು ನಡೆಸ್ತಾ ನಮ್ಮ ವೆಂಕಟೇಶ್ ಅವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೆಸಲಿ. ಈ ಸರಸ್ವತಿ ಆರಾಧಕರು ಹೆಚ್ಚಾಗಿ ಬೆಳೀಲಿ. ಸರಸ್ವತಿ ಧ್ಯಾನ ಮಾಡಿದ್ರೆ ಲಕ್ಷ್ಮಿ ಬರ್ತದೆ ಅನ್ನೋದನ್ನು ಮರ್ತೋಗಿದ್ದಾರೆ ಜನ. ಈ ಕಾಲದಲ್ಲಿ ಬರೀ ಲಕ್ಷ್ಮಿ ಹುಡ್ಕೊಂಡು ಹೋಗ್ತಾ ಇರೋ ಕಾಲದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇರೋದು ಭಾಳ ಸಂತೋಷ ತಂದಿದೆ. ನಮ್ಮನ್ನು ಇಲ್ಲಿ ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಶ್ರೀ UB ವೆಂಕಟೇಶ್ ಅವರನ್ನು ಸನ್ಮಾನಿಸಬೇಕೆಂದು ಶ್ರೀ ವೆಂಕಟೇಶ್ ಅವರನ್ನು ಕೋರುತ್ತೇನೆ. It's a rare honor and privilege to introduce to you a special and unique person who really needs no introduction. Dr. Pappu Venugopala Rao has so many facets to his personality, and his achievements cover a wide spectrum. Ladies and gentlemen, introducing a scholar, especially one as vastly knowledgeable as Dr. Pappu Venugopala Rao, can be exhausting. A very well-known Indian educationist and renowned musicologist, his specialty in Telugu and Sanskrit literature is very well known. He is currently one of the secretaries of the Music Academy, Chennai. Sir, we are honored to have you with us today. May I request you to please address the gathering. ನಮಸ್ಕಾರ. ಇಂತಹ ಒಂದು ಸಮಾವೇಶದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನಾದರೂ ಒಂದು ಪೂರ್ವಜನ್ಮ ಸುಕೃತ ಇರಬೇಕು. ಯಾಕಂದರೆ ಇನ್ ದಿ ಆಗಮಶಾಸ್ತ್ರ ಇಟ್ ಈಸ್ ಸೆಡ್, ಇಫ್ ಯು ಪರ್ಫಾರ್ಮ್ 100 ಕ್ರತುಸ್, the phalam of that is equal to looking at Sri Chakram, not worshipping Sri Chakram, looking at Sri Chakram. Samyak shata kratun krutva yat phalam samavapnoti, tat phalam samavapnoti drishtva krutva Sri Chakra darshanam. Sri Chakra darshan ಮಾಡಿದರೆ ಅಷ್ಟು ಒಂದು ಫಲ ಬರ್ತದೆ ಅಂತ ಶಾಸ್ತ್ರಗಳಲ್ಲಿ ಉದಾಹರಿಸಿದ್ದಾರೆ. I am not a very fluent Kannada speaker, I know Telugu, but sometimes I speak Kannada. Now today, this morning, this Navavarana Kritis, under the leadership of this doyen from Rudrapatnam, RK Padmanabha sir, is such a wonderful experience. Dikshitar knows that Srividya Upasana is a separate field. Anybody and everybody is not allowed into that. When you cannot do a Srividya Upasana, you can just sing all the Navavarana Kritis and get the same phalam. And those of you who have sung today, those of you who listened it today, are all those people who will have no punarjanma navidyate. That's what the Shastrams say. So you are all blessed that you are here today.
And even if you said one word, Kamalambikayai or Kamalambike or whatever, because Dikshidhar is such a wonderful composer, I don't want to go into the details of his compositions. But you look at these Navavarana Kritis, there are 9 enclosures in Sri Chakram. That's why it's called Nava Avarana Kritis. Very erroneously, mistakenly, we call Abhayamba Navavarana Kritis, Neelamba. No, they are not Navavarana Kritis. Only Kamalamba Navavarana Kritis are Navavarana Kritis. Of course, Uttukadu also wrote, Jaichamaraj Odayar also wrote Navavarana Kritis. The most wonderful thing about this is, he did not use any ragam or talam without a meaning. Ahiri, for example, Padmanabha sir ಹೇಳ್ತಾ ಇದ್ದಾರೆ. Why he chose Ahiri for the last avaranam? Because ನೀವು ಅಕ್ಷರಮಾಲ ನೋಡಿದ್ರೆ ಅಕ್ಷರ begins with A and ends with Ha. ಆದ ಕಾರಣ ಲಾಸ್ಟ್ ಆವರಣ ಆಹಿರಿ ಅಂತ ಹೇಳಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ದಿ ಮಂಗಳಂ ಇಸ್ ಇನ್ ಶ್ರೀ. Actually anybody starts with a Sri Ragam, he concludes with a Sri Ragam. Why he starts with Todi and ends with Sri Ragam is a very wonderful puzzle. The answer is, Sri Vidyadalli 3 ಮಂತ್ರಗಳಿದ್ದೀವಿ. ಒಂದು ಬಾಲ, ತ್ರ್ಯಕ್ಷರಿ. There are only 3 aksharams, Anuloma, Viloma, 3 aksharams. The second one is Panchadashi. 15 ಅಕ್ಷರಗಳಿದ್ದೀವಿ. The last one is Shodashi. ಷೋಡಶಿ ಅಂದರೆ ಈ 15 ಅಕ್ಷರದ ಮೇಲೆ ಒಂದು ಅಕ್ಷರ ಬರುತ್ತದೆ, ಅಂದ ಒಂದು ಅಕ್ಷರ ಶ್ರೀ. ಆದ ಕಾರಣ ಮಂಗಳದಲ್ಲಿ ಶ್ರೀರಾಗ. So there are so many wonderful things in that. Atatalam, for example, when he uses Atatalam for the Kamboji, ಸರ್ವ ಸೌಭಾಗ್ಯದಾಯಕ ಅಂಬೋಜಿ ಚರಣಾಯೇ ಅಂತ ಹೇಳ್ತಾರೆ. ಸರ್ವ ಸೌಭಾಗ್ಯದಾಯಕ ಕಾಂಬೋಜಿ, ಕಾಂಬೋಜಿ ಚರಣಾಯೇ. That Kamboji Ragamudra will come. Atatalam has 14 beat kriya. That is, the 14 angles are there in Saubhagyadayaka Chakra. And similarly, Jampatalam is 10. And the next one you find that it is in Jampatalam. Because it has 10 angles, 10 triangles. So very beautifully written compositions. And R.K. Padmanabha should be given the credit, because there are so many patantaras for this. R.K. Padmanabha has his own patantara. When I say this, I am a Srividya Upasaka myself. I say this with all the blessings of Tripura Sundari, that he is a very blessed soul. ಈಗ ನಾವು ಅವರಿಗೆ ಸಾಧನಾಚಾರ್ಯ ಅಂತ ಬಿರುದು ಕೊಡ್ತಾ ಇದ್ದೀವಿ. ಕೊಟ್ಟಿದ್ದೀವಲ್ಲ? ಕೊಟ್ಟಿದ್ದೀವಿ. ಎಷ್ಟೊಂದು ಧನ ಆಚಾರ್ಯ ಇದ್ದಾರೆ, ಸಾಧನಾಚಾರ್ಯ ಇವರು. There are a lot of people who are only after dhanam and he is sadhanam. ಪತಂಜಲಿ ಯೋಗಶಾಸ್ತ್ರದಲ್ಲಿ ಫಸ್ಟ್ ಸೆಂಟೆನ್ಸ್ ಏನಂದರೆ, ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಚಿತ್ತವೃತ್ತಿ ನಿರೋಧ means you have to control the way your mind can go. ಚಿತ್ತವೃತ್ತಿ ನಿರೋಧ ಮಾಡುವುದು ಯೋಗ ಅಂತ ಅವರ ನಿರ್ವಚನ. ಚಿತ್ತವೃತ್ತಿ ನಿರೋಧ ಮಾಡಬಾರ್ದು ಅಂದರೆ ಸಂಗೀತ ಹಾಡಬಾರ್ದು. ಸಂಗೀತ ಸಾಧನಕ್ಕೆ ದಿ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಫಾರ್ Sangeetam is sadhana. And Bharata in Natyashastra tells us what are the qualities of an acharya, what are the qualities of a shishya. And we find R.K. Padmanabha as an incarnation, a personification of discipline, dedication, devotion, determination. I am sure, see why, all of us learn Carnatic Sangeeta. Only very few people become R.K. Padmanabha, everybody does not become R.K. Padmanabha. The reason is the sadhana behind that. And sadhana, along with that, there is one more thing necessary to learn, particularly
ಎನಿಥಿಂಗ್ ಲೈಕ್ ಸಂಗೀತ. ದಟ್ ಈಸ್ ಗುರು ಭಕ್ತಿ. ಈಗ ನಾವು ಏನು ಮಾಡ್ತಾ ಇದ್ದೀವಿ? ಗುರುಸ್ಮೃತಿ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ. R.K. Keshavamurthy Foundation, Venkatesh. He can do Pancharatnams, he can do something else, he can do something else. Why did he do Navavarana Kritis? I don't understand. This thought cannot come unless the mother goddess, there are hundreds of mothers in the audience. Each woman is a mother. Firstly, if we learn to respect women in this country, all our other problems are resolved and solved. That is why even Tripura Sundari is considered to be the mother of Vishnu, Brahma and Shiva. She is before all these three, Trinity. So, Shakti is three. Only a woman can produce, man cannot produce. So that greatness of Sri Shakti, that greatness of Sangeeta Sadhana, that greatness of Guru Bhakti, all the three ತ್ರಿವೇಣಿ ಸಂಗಮವಾಗಿ ಇಲ್ಲಿ ಈ ಪ್ರಾತಃ ಕಾಲದಲ್ಲಿ ನಮಗೆ ಕಾಣಿಸ್ತದೆ. ಐ ಫೈಂಡ್ ಇಟ್ ಸಚ್ ಎ ವೆರಿ ಸ್ಯಾಚುರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ that we have a Guru Bhakti component here, we have a Stri Shakti component with the form of Navavarana Kritis, and we have a Sadhanacharya R.K. Padmanabha here. I am more than touched, more than happy to be here this morning. Thank you very much for giving me this opportunity. ನಾಡಿನ ಸಾಂಸ್ಕೃತಿಕ ಉನ್ನತಿಯೇ ಆ ನಾಡಿನ ಜನರು ಅನುಭವಿಸುವ ಸುಖ ಸಂತೋಷಗಳ ಕನ್ನಡಿ ಎಂದು ಹೇಳಲಾಗುತ್ತದೆ. ಅಂತಹ ಉನ್ನತಿಯನ್ನು ಸಾಧಿಸಲು ತಮ್ಮೆಲ್ಲ ಜ್ಞಾನಾರ್ಜನೆಯನ್ನು ಒಂದು ದೀಪಕ್ಕೆ ನೀಡುವ ಎಣ್ಣೆಯಂತೆ ಕೊಡುತ್ತಿರುವ ಪ್ರೊಫೆಸರ್ ಪಪ್ಪು ಅವರಿಗೆ ನಮ್ಮ ಅನಂತಾನಂತ ವಂದನೆಗಳು. ಅವರಿಗೀಗ ಗೌರವ ಸಮರ್ಪಣೆ. ಬ್ರಹ್ಮಸೂತ್ರಗಳಿಗೆ ಒಂದು ಭಾಷ್ಯವನ್ನು ಬರೆಯುವಂಥದ್ದು ಮತ್ತು ಶ್ರೀಚಕ್ರ ಆರಾಧಕರು ಮತ್ತು ಆ ರೀತಿಯ ಒಂದು ದೈವಿ ಶಕ್ತಿಯನ್ನು ಹೊಂದಿರುವಂಥವರು ಸಿಗೋದು ಬಹಳ ಅಪರೂಪವಾದ ಒಂದು ಸನ್ನಿವೇಶ. ಸಿಗುವಂತಹ ಸಂದರ್ಭಗಳು ಬಹಳ ಕಡಿಮೆ. ಆ ನಿಟ್ಟಿನಲ್ಲಿ ಇವತ್ತು ಪಪ್ಪು ಅವರು ಬಂದಿರೋದು ಹೇಗಿದೆ ಅಂದರೆ 2 ಗ್ರೇಟ್ ಸೌಲ್ಸ್ ಆರ್ ಹಿಯರ್ ಅಷ್ಟೇ. ಯಾರು ನಮ್ಮ ಪದ್ಮನಾಭ್ ಸರ್ ಒಬ್ರು ಮತ್ತು ನಮ್ಮ ಪಪ್ಪು ಸರ್ ಇಬ್ರು. ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳು ಗೋಷ್ಠಿ ಗಾಯನವನ್ನು ಜನಪ್ರಿಯಗೊಳಿಸಿರುವ ಅಧ್ವರ್ಯು ಸಾಧನಾಚಾರ್ಯ ವಿದ್ವಾನ್ R.K. ಪದ್ಮನಾಭ ದಯಮಾಡಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರುತ್ತೇನೆ. ಸ